ಮುಂದೆ ಹಿಂದೆ ಬರೋದು ಆ ಥರ ಎಲ್ಲ ಮಾಡು, ಓಕೆನಾ? ಫುಲ್ ಅಲ್ಲೇ ಇರಬೇಡ. ನಾನು ಮಾತಾಡಿದಾಗ ಆ ಥರ ಬರೋದು, ದೂರ ಹೋಗೋದು ಎಲ್ಲ ನೋಡ್ಸೋದು ಮಾಡು. ಸ್ಟಾರ್ಟ್ ಮಾಡಲಾ? ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಾ? ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಸಂಡೇ, ಲೈಕ್ ನನ್ನ ತಮ್ಮ ಬಂದಿದ್ದ, ಅವನು ಹೊಸ ಗಾಡಿ ತೊಗೊಂಡಿದ್ದಾನೆ. ಫಸ್ಟು ನಮ್ಮ ಅಕ್ಕನಿಗೆ ನೋಡಿಸ್ಬೇಕು, ನಮ್ಮ ಅಕ್ಕನೇ ನನ್ನ ದೇವರು ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಅವೆಲ್ಲ ಇಲ್ಲ, ಸುಳ್ಳು. ಅವ್ನ ಕೆಲಸದ ಮೇಲೆ ಒಡವೆ ಎತ್ಕೊಂಡು ಬಂದಿರೋದು. ಹಂಗೆ ಪೂಜೆ ಮಾಡಿಸಿರ್ಲಿಲ್ಲ ಅವ್ನು ಗಾಡಿ ತಂದಮೇಲೆ, ಸೊ ಹಂಗಾಗಿ ಇಲ್ಲೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ವ್ಲಾಗನ್ನು ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತೊಂದು ವ್ಲಾಗನ್ನು ಮಾಡೋಣ ಅಂದ್ಕೊಂಡಿದ್ವಿ, ನಾನು ಅವನು ಇಬ್ಬರು ಸೇರಿಕೊಂಡು ಏನಾದರೂ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಇವತ್ತು ಅವನ ಜೊತೆ ವ್ಲಾಗನ್ನು ಮಾಡ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಇವಾಗ ಟೆಂಪಲಿಗೆ ಬಂದಿದ್ದೀವಿ, ಪೂಜೆ ಮಾಡಿಸ್ಕೊಂಡು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಪೂಜೆ ಮಾಡಿಸ್ಕೊಂಡು ಹೋಗೋಣ. ಫಸ್ಟು ಪೂಜೆ ಐಟಮ್ ಎಲ್ಲ ತಂದಿದ್ದೀವಿ. ಒಂದು ಇವಾಗ ಹಿಂಗೆ ಫ್ರೀ ಏರ್ಸ್ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ, ಒಂದು ಬ್ಯಾಂಡ್ ಹಾಕ್ಕೊಂಬಿಡ್ತೀನಿ ಕ್ವಿಕ್ಕಾಗೆ. ಹಾಂ, ಬೇಡ ಬೇಡ. ಹಾಕೊಂಡಲ್ಲ ಬ್ಯಾಂಡು. ಹಾಂ, ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಏರ್ ಸ್ಟೈಲ್ ಗೈಸ್. ಆ್ಯಂಡ್ ನೋಡಿರ್ತಿಲ್ಲ ಲಾಸ್ಟ್ ವ್ಲಾಗಲ್ಲೆಲ್ಲ. ಈಗ ಪಿನ್ ಮಾಡಿಬಿಡ್ತೀನಿ, ಲೈಕ್ ಹಿಂಗೆ ಫ್ರೀ ಏರ್ಸ್ ಬಿಟ್ಕೊಂಡು ಹೋದರೆ ಚೆನ್ನಾಗಿರಲ್ಲ ಟೆಂಪಲ್ಗೆ. ಹಿಂಗೆ ತಗೊಂಡು ಲೆಟ್ಸ್ ಗೋ, ಬಾ ಹೋಗೋಣ. ನೋಡಿ, ನನ್ನ ತಮ್ಮನ ನೋಡಿಸ್ತೀನಿ. ಹೀರೋ ಕಾಣ್ತಾ ಇರೋದು ಅಲ್ಲೋಗಿ. ನಾವು ಬಂದಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಗಂಗಾನಗರದಲ್ಲಿರೋಂಥ ದೇವಸ್ಥಾನಕ್ಕೆ. ಅಂದರೆ ನಮ್ಮ ಮನೆ ಹತ್ರದಿಂದ ಸಂಜಯ್ ನಗರ್ ಮೇನ್ ರೋಡಿಂದ ಹೋದರೆ ಹತ್ತಿರ ಆಗುತ್ತೆ. ನಾವು ತುಂಬ ಬರೋವಂಥ ದೇವಸ್ಥಾನ ಇದು, ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ನಡುವೆ ಸ್ವಲ್ಪ ಕಮ್ಮಿ ಆಯಿತು. ಫಸ್ಟ್ ಆದರೆ 15 ಡೇಸ್ಗೆಲ್ಲ ಒನ್ ಟೈಮ್ ಹೋಗ್ತಿದ್ವಿ. ಬಟ್ ನನ್ನ ತಮ್ಮನಿಂದ ನಾನು ಬರೋವಂಗೆ ಆಯಿತು. ಅಕ್ಕ ಪೂಜೆ ಮಾಡಿಸಿಲ್ಲ, ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ದೆ. ಸರಿ ಬಾ ಹೋಗೋಣ, ನನಗೂ ದರ್ಶನ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಬಂಡೆ. ಆ್ಯಂಡ್ ಪೂಜೆಗೂ ಎಲ್ಲ ಕೊಟ್ಟು ನಮಸ್ಕಾರ ಮಾಡ್ಕೊತಿದ್ವಿ. ಆ್ಯಂಡ್ ನನಗಂತೂ ಆಂಜನೇಯ ಸ್ವಾಮಿ ಅಂದರೆ ತುಂಬ ತುಂಬ ಭಕ್ತಿ. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮನ ಮನೇಲಿ ಅದು ಮನೆ ದೇವರು ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ನಂಗೆ ಅವತ್ತಿಂದು ಅವರಂದರೆ ಒಂಥರ ವಿಪರೀತವಾದ ನಂಬಿಕೆ, ಪ್ರೀತಿ ಅಂತ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿ ಪೂಜೆ ಕೂಡ ಮಾಡಿಸ್ತಿದ್ದೀವಿ. ಆ್ಯಂಡ್ ನಾವು ನಮ್ಮ ಗಾಡಿ ತಂದಾಗ ಕೂಡ ಇಲ್ಲೇ ಮಾಡಿಸಿದ್ದು, ಚೆನ್ನಾಗಿ ಮಾಡಿಕೊಡ್ತಾರೆ ಗೊತ್ತಿರೋರಾಗಿರೋದ್ರಿಂದ. ಸೊ ಅವನ ಗಾಡಿಗೂ ಕೂಡ ಪೂಜೆ ಮಾಡಿಸ್ತಿದ್ದೀವಿ. ಆ್ಯಂಡ್ ಒಂಥರ ಖುಷಿ ಅನಿಸ್ತು ನನ್ನ ತಮ್ಮನ ಗಾಡಿ ತೊಗೊಂಡಿರೋದು ಕೂಡ. ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ದೇವೆ. ಆ್ಯಂಡ್ ನನ್ನ ತಮ್ಮನಿಗೆ ಎಲ್ಲ ಒಳ್ಳೇದಾಗಲಿ ಮನಸ್ಫೂರ್ತಿಯಿಂದ ಹಾರೈಸ್ತೀನಿ. ನನ್ನ ತಮ್ಮನಿಗೆ ಎಷ್ಟು ಒಳ್ಳೇದನ್ನು ಬಯಸ್ತೀನಿ ಅಷ್ಟೇ ಈಕ್ವಲ್ ನನಗೆ ಶ್ರೀ ಎಷ್ಟು, ಅಭಿನೂ ಅಷ್ಟೇ. 1% ಜಾಸ್ತಿ ಅವನಲ್ಲ, 1% ಇವನು ಕಮ್ಮಿ ಅಲ್ಲ. ರೈಟಿಗೆ ತಗೋ. ಬೋತ್ ಆರ್ ಈಕ್ವಲ್ ಆ್ಯಂಡ್ ಬೋತ್ ಆರ್ ಮೈ ಫೇವ್ರೆಟ್. ನಂಗೆ ಅಣ್ಣಂದ್ರಿಲ್ಲ, ಬಟ್ ಅಂದರೆ ಇದ್ದಾರೆ ಕಸಿನ್ಸ್ ಎಲ್ಲ. ಬಟ್ ಈ ತಮ್ಮ ಅಂದರೆ ಅಣ್ಣಂದರು ಎಲ್ಲ ಹಂಗೆ ಪ್ರೊಟೆಕ್ಟ್ ಮಾಡ್ತಾರೆ, ಹಂಗೆ ಕೇರ್ ಮಾಡ್ತಾರೆ. ಮಗ ಹಿಂಗೆ ಇಲ್ಲೇ ತೊಗೊಬೇಕು ಮಗ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಸ್ಟ್ರೈಟ್ ನೋಡೋ, ನವೆಂಬರ್ ಈ ತಿಂಗಳೆಲ್ಲ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ನಮ್ಮ ಏರಿಯಲ್ಲಿ ಪಬ್ ಸ್ಟಾರ್ಟ್ ಆಗ್ತಾಯಿದೆ. ಹಾಂ, ಹುಷಾರಾಗಿ ಹೋಗು ಆಯಿತಾ.
ನಂಗಂತೂ ಬದುಕು ಮೇಲೆ ಜಾಸ್ತಿ ಆಸೆ ಇದೆ. ರೈಟ್, ಹುಷಾರು, ನಿಧಾನಕ್ಕೆ. ಗೈಸ್, ನನಗೆ ಯಾರೋ ಒಂದಿಬ್ಬರು ಮೆಸೇಜ್ ಹಾಕಿದ್ರಿ ಅಲ್ವಾ, ಲೈಕ್ ವೈಭವ್ ಸ್ಟೋರ್ ಎಲ್ಲಿ ಬರುತ್ತೆ ಸಂಜಯ್ ನಗರಲ್ಲಿ ಅಂತ. ನೋಡಿ, ಇದು ಸಂಜಯ್ ನಗರ್ ಮೇನ್ ರೋಡು. ಇಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇರೋದು ವೈಭವ್ ಸ್ಟೋರ್ಸ್. ಆ್ಯಂಡ್ ಮೈನ್ ರೋಡ್ ಕಡೆಯಿಂದ ಬಂದರೆ ನಿಮಗೆ ಇದು ರೈಟಿಗೆ ಸಿಗುತ್ತೆ. ಸಂಜಯ್ ನಗರ್ ಕಡೆಯಿಂದ ಲೈಕ್ ಹೆಬ್ಬಾಳ್ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟಿಗೆ ಸಿಗುತ್ತೆ. ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಲೈಕ್ ಪಕ್ಕದಲ್ಲೇ ಇರೋ ಅಂಥದ್ದು. ಮುಂದೆ ಎಲ್ಲ ತರಕಾರಿ ಅಂಗಡಿ ಎಲ್ಲ ಇರುತ್ತೆ, ಅದ್ರ ಅಪೋಸಿಟ್ ಇರೋ ಅಂಥದ್ದು ವೈಭವ್ ಸ್ಟೋರ್ಸ್. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಆ್ಯಂಡ್ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಮನೇಲೆಲ್ಲ ನಾನ್ ವೆಜ್ ಮಾಡಿದ್ದೀವಿ. ನಾನ್ ವೆಜ್ ಏನೂ ತಿಂದಿಲ್ಲ, ಮುಟ್ಟು ಕೂಡ ಇಲ್ಲ, ಬಟ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಬಂದು ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತು ವ್ಲಾಗ್ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿದ್ನಲ್ಲ. ಏನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ, ಲೈಕ್ ಇವಾಗ ನಾವಿಬ್ಬರು ಇದ್ದೀವಿ, ಒಂದು ಕಲರ್ ನಾನು, ಒಂದು ಕಲರ್ ಅವನು. ಲೈಕ್ ಒಂದು ಫಾರ್ ಎಕ್ಸಾಂಪಲ್ ನಂದು ರೆಡ್, ನಿಂದು ಯಾವ ಕಲರು? ಎಲ್ಲೋನಾ? ಇವನೇನೋ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದಾನೆ. ಈಗ ರೆಡ್ ಆ್ಯಂಡ್ ಎಲ್ಲೋ, ಇದು ರೆಡ್ ಕಲರಲ್ಲಿ ಏನೇನು ಫುಡ್ಸ್ ಇದೆ, ಏನೋ ಆಗಲಿ ತಿನ್ನೋ ಐಟಮ್ ಅಲ್ವಾ, 10 ಮಿನಿಟ್ಸ್ ಟೈಮ್ ಕೊಡ್ತೀವಿ. ರೆಡ್ ಕಲರಲ್ಲಿ ಏನೇನು ತಿನ್ನೋ ಐಟಮ್ ಇದೆ ಅದರಲ್ಲಿ ಏನಾದರೂ ತಿನ್ನೋ ಐಟಮು 10 ಮಿನಿಟ್ಸಲ್ಲಿ ಎಷ್ಟು ಐಟಮ್ ಯಾರು ಜಾಸ್ತಿ ತಿಂತಾರೆ. ಲೈಕ್ ಈಗ ನಾನು ರೆಡ್ ಕಲರ್ ಅಂತ ಅಂದರೆ, ರೆಡ್ ಕಲರ್ ಇರೋಂಥ ತಿಂಡಿನ ನಾನು ಈಗ 15 ತಿಂದರೆ ಅವನು 16 ತಿನ್ನಬೇಕಾಗತ್ತೆ. 14 ತಿಂದರೆ ಅಂದರೆ ಸೋತ ಅಂತ ಅರ್ಥ. 16 ತಿಂದರೆ ಅವ್ನು ವಿನ್ ಆಗ್ತಾನೆ. 10 ಮಿನಿಟ್ಸ್ ಟೈಮ್ ಇರುತ್ತೆ ಈಕ್ವಲ್ ಆಗಿ. ಆ್ಯಂಡ್ ಅವ್ನು ತಿನ್ನೋವಾಗ ನಾನು ವ್ಲಾಗ್ ಮಾಡ್ತೀನಿ, ನಾನು ತಿನ್ನೋವಾಗ ಅವ್ನು ವ್ಲಾಗ್ ಮಾಡ್ತಾನೆ. ಆ್ಯಂಡ್ ವ್ಲಾಗನ್ನ ಫುಲ್ ಫನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ, ಇವಾಗ ನಾರ್ಮಲಾಗಿ ಚಾಲೆಂಜ್ ಏನೂ ಇಲ್ಲದೆ ಇಲ್ಲ, ಏನು ಬೆಟ್ಟ ಹಾಕ್ಕೊಳ್ದೆ ಮಾಡಿದ್ರೆ ಕ್ಯಾಶುಯಲ್ ಆಗಿ ಅನಿಸುತ್ತೆ, ಬಿಡು ಸೋತ್ರೆ ಏನು, ಸೋತಿಲ್ಲ ಅಂದರೆ ಏನು ಅಂತ. ಬಟ್ ಇದ್ರಲ್ಲಿ ಟ್ವಿಸ್ಟ್ ಏನು ಅಂತ ಅಂದರೆ, ಈ ಚಾಲೆಂಜಲ್ಲಿ ಸೋತಿರೋರು ಅವ್ರಿಗೆ ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕು, ಯಾರು ಸೋತ್ರೆ ಅವ್ರು ಬಟ್ಟೆ ಕೊಡಿಸ್ಬೇಕು. ನಾನು ಸೋತ್ರೆ ನಾನು ಅವ್ನಿಗೆ ಕೊಡಿಸ್ತೀನಿ, ಯಾವ್ದು ಪಿಕ್ ಮಾಡಿದ್ರೆ ಅದು ನಾನು ಕೊಡಿಸ್ತೀನಿ. ಅವನೇನ ಸೋತೋದ ಅಂದರೆ ಅವ್ನು ನನಗೆ ಕೊಡಿಸ್ಬೇಕು. ಆ್ಯಂಡ್ ನಾನೇನು ಅವ್ನಿಗೆ ರಿಸ್ಟ್ರಿಕ್ಷನ್ಸ್ ಮಾಡಲ್ಲ ಇಂಥದ್ರಲ್ಲಿ ಅಂತ. ನನಗೆ ತುಂಬ ಕಮ್ಮಿ ಬಜೆಟಲ್ಲೇ ನೋಡ್ತೀನಿ, ಬಿಕಾಸ್ ಅವನಿನ್ನ ಓದ್ತಾ ಇದ್ದಾನೆ, ಅವನಿನ್ನ ಅರ್ನಿಂಗ್ಸ್ ಮಾಡ್ತಿಲ್ಲ. ನಾನು ಅವನ ಮೇಲೆ ಪ್ರೆಷರ್ ಹಾಕೋಕ್ಕಾಗಲ್ಲ. ಬಟ್ ಏನೋ ಒಂದು ಪುಟ್ಟದಾಗಿರೋದಾಗಲಿ, ಒಂದು ಟೀ ಶರ್ಟ್ ಆಗಲಿ ಪಿಕ್ ಮಾಡ್ತೀನಿ. ಬಟ್ ಪಕ್ಕ ಇದು ಮಾತ್ರ ಒಂದು ಡೈಲಿ ವೇರ್ ಟೀ ಶರ್ಟ್ ಆದರೂ ಪರವಾಗಿಲ್ಲ, ಕೊಡಿಸ್ಲೇಬೇಕು. ಓಕೆನಾ? ರೆಡಿನಾ ಚಾಲೆಂಜ್ಗೆ? ಯಾರು ವಿನ್ ಆಗೋದು? ಪಕ್ಕ ನೋಡೋಣ. ಫುಲ್ ಜೋಶಾಗಿದ್ದಾನೆ, ಯಾರು ವಿನ್ ಆಗ್ತೀವಿ ಅಂತ. ಆ್ಯಂಡ್ ಪೂಜೆ ಎಲ್ಲ ಮಾಡಿಸಿದ್ದೀವಿ. ಆ್ಯಂಡ್ ಇವಾಗ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಬೇಕು. ನಡಿ ಹೋಗೋಣ. ಫಸ್ಟು ಊಟ ತಿನ್ನಿಸಿ ಮಕ್ಳನ್ನ ಮಲಗಿಸಿ ಮತ್ತೆ ಅವ್ರು ಬರೋಣ. ಓಕೆನಾ? ಇವತ್ತು ಅವ್ನು ಊರಿಗೆ ಹೋಗ್ತಾನೆ. ಇದ್ದಿದ್ರೆ ಚೆನ್ನಾಗಿರೋದು, ಕಾಲೇಜ್ ಇದೆ. ಇಲ್ಲ ಅಂದಿದ್ರೆ ಇಬ್ಬರು ಸೇರಿಕೊಂಡು ಸಕ್ಕದಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಿದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಗೇಮ್ ಸ್ಟಾರ್ಟ್ ಮಾಡೋವಾಗ ನಾನು ನಿಮಗೆ ಸಿಗ್ತೀನಿ. ಬಾಯ್. ಆ್ಯಂಡ್ ಬೈಕಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಲ್ಲೇ ಸಂಜಯ್ ನಗರ್ ಮೇನ್ ರೋಡಲ್ಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀವಿ. ಏನಬ್ಬಿ, ಹೊಡೋಣ? ರೆಡಿನಾ ಗೇಮ್ಗೆ? ಸ್ಟಾರ್ಟ್ ಮಾಡು ಗಾಡಿ. ಮೇನ್ ರೋಡ್ಗೆ ಹೋಗೋಣ. ಆ್ಯಂಡ್ ಆದಷ್ಟು ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಹೆಂಗಿರುತ್ತೆ ಚಾಲೆಂಜ್? ಫಸ್ಟ್ ಯಾರು? ಯಾಕೆ ನೀನೇ ಹೊಡ ಫಸ್ಟ್? ಸಿಟಿಯಲ್ಲಿ ಹಂಗ? ಸರಿ. ಅಂದರೆ ಅವ್ನಿಗೆ ಅಂಗಡಿಗೆ ಗೊತ್ತಿರಲ್ಲ ಅಂದ್ಬಿಟ್ಟು ನನಗೆ ಕೊಡ್ತಾ ಇದ್ದಾನೆ. ಆಯಿತು, ಎಕ್ಸೆಪ್ಟ್ ಮಾಡೋಣ. ದೊಡ್ಡವಳು ಸೋಲ್ಬೇಕು. ಆ್ಯಂಡ್ ಎಲ್ಲ ಗೊತ್ತಿರೋ ಅಂಗಡಿಗಳು, ಇಟ್ಸ್ ಓಕೆ. ಅಂದರೂ ವ್ಲಾಗನ್ನು ಮಾಡೋಣ. ಆ್ಯಂಡ್ 10 ಮಿನಿಟ್ಸು ನಿನ್ನ ಮೊಬೈಲ್. ಆ್ಯಂಡ್ ಈಗ ಚಾಲೆಂಜ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಕ್ಯಾಶ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಫೋನ್ಪೇ ಅಂದ್ಬಿಟ್ಟು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಆ್ಯಂಡ್ ಟೈಮಿಂಗ್ಸ್ ನೋಡಿಸು ಅಷ್ಟು ಹೇಳು. ರೆಡಿ, ಸ್ಟಡಿ, ಗೋ. 1 2 3 ಸ್ಟಾರ್ಟ್. ರೆಡ್ಡಲ್ಲಿ ಏನಿದೆ? ರೆಡ್ ವೆಲ್ವೆಟ್ ಕೇಕ್ ಕೊಡಿ. ಒಂದು ಪೀಸ್ ಬೇಗ. ಇಲ್ಲೇ ತೊಳಿಸಿ ಬೈಕೊಂಬಿಡಿ ಸರ್, ಚೇಂಜ್ ಇಲ್ಲ. ರೆಡ್ ವೆಲ್ವೆಟ್ ಕೇಕ್ ನೋಡ್ಸು. ಇದಲ್ಲಿ ಕೊಟ್ಟು ಸ್ಪೂನ್ ಏನಿಲ್ವಾ? ನೋಡ್ಸು ಫಸ್ಟು ರೆಡ್ ವೆಲ್ವೆಟ್ ಕೇಕು. ಓಕೆನಾ? ಇಷ್ಟೆಲ್ಲ ಖಾಲಿ ಮಾಡೋದು ಇಲ್ಲ, ಸ್ವಲ್ಪ ಅಷ್ಟೇ ಮುಚ್ಕೋದು. ಬೇಕಾದ್ರೆ ಇಲ್ಲೇ ವೇಸ್ಟ್ ಆಗೋಗುತ್ತೆ. ಯಾರಾದ್ರೂ ಮಕ್ಕಳು ಕೊಟ್ಟಿರ್ತೀನಿ. ಪಾಪು
ಸರ್ ಕೊಡಿ ಸರ್, ಪರವಾಗಿಲ್ಲ. ತಿನ್ನಲ್ವಾ? ಕೇಕ್ ಸ್ವಲ್ಪ ತಗೊಳ್ಳು. ಯಾರು ತಗೊಂಡಿಲ್ಲ, ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಕಣೋ. ಇನ್ನೇನಿಲ್ಲ, ರೆಡ್ಡು. ಇದೇನೋ ಇದೆ, ಪಿಂಕಾ. ಚೆರ್ರಿ ತಿನ್ನೋಂಗಿಲ್ಲ. ಯಾಕೆ ಅದೆಲ್ಲ ಇದೆ ಸರ್ ಒಂದು ಚೆರ್ರಿ ಕೊಡ್ತೀರಾ ಸರ್? ಒಂದು ಚೆರ್ರಿ 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 ರೆಡ್. ಎರಡು. ಎಲ್ಲೂ ಮರ್ತೋಗಿರ್ತೀಯ. ರೆಡ್ ಕಲರ್ ಪ್ಯಾಕ್ ಆಚೆ ಇದ್ರು ಓಕೆನಾ? ಹಾಂ ಸರ್, ರೆಡ್ ಕಲರ್ ಒಂದು ಚಾಕ್ಲೇಟ್ ಕೊಡಿ ಸರ್. ಇದೆಷ್ಟು? ರೆಡ್ಡು ಸರ್. ಇದು ಒಂದು ಪಪ್ಪರ್ಮೆಂಟ್ ಕೊಡಿ. ಸಿಂಗಲ್ ಬರಲ್ವಾ? ಎಷ್ಟು ಬರುತ್ತೆ? ಹಾಂ 100 ಗ್ರಾಮ್ಸಾ? ಇದು ಇದು ಕೊಡಲ್ವಾ? ಓಕೆ ಸರ್, ಕೊಡಿ. ಸಿಂಗಲ್ ಕೊಡಿ. ಸರ್ ಇದೆಷ್ಟು ಲಾಲಿಪಾಪು? ಇದು ತೊಗೊಳ್ಳ ರೆಡ್ಡ? 4 ಕ್ಲೀನಾಗಿ ನೋಡಿಸು. 4 ಆಯಿತು. ಓಕೆ, ಈಗ ಸರಿ ಇದಲ್ಲ? ಆಂಟಿ ಒಂದು ಆ್ಯಪಲ್ ಎಷ್ಟು? ಹಾಂ ಕೊಡಿ 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 ಬೇಗ. ತಗೊಳ್ಳಿ, ನಿಂತಿನ ಟೈಮ್ ಆಗುತ್ತೆ. ಟೈಮ್ ನಿಂತಿತ್ತು. ಆಂಟಿ ಒಂದು ಕೇಕ್ ಕೊಡಿ, ಹನಿ ಕೇಕು. ನಾನು ಹೆಂಗೆ ಹಾಕೊಂಡಿದ್ದೀನಿ ಎಲ್ಲ? ಕೊಡು ಹೋಗಿ, ಆ್ಯಪಲ್ ಕೊಡು. ಇನ್ನೂ ತಿಂದೆ. 4 ನಿಮಿಷ ಆಯ್ತು, 5 ಆಗಿದ್ದಾವೆ. ನಾನು ತಿನ್ಬೋದು. ಎಷ್ಟು ಕೆಳಗಡೆ ಎಲ್ಲೋ ಇದೆ. ಇಲ್ಲ, ನೀನು ಅದನ್ನೆಲ್ಲ ಆಂಟಿ ತಿನ್ನಿ ಆಂಟಿ. ಥ್ಯಾಂಕ್ ಯು ಆಂಟಿ. ಬಾ ಅಮೌಂಟ್ ಕೊಡ್ತೀನಿ ಆಂಟಿ. ಸಾರಿ. ಎಷ್ಟಾಯ್ತು? 6. ಅದು ತಿಂದೇ ಇಲ್ಲ ಲಾಲಿಪಾಪ್. ತಿಂತೀನಿ. ಇಲ್ಲ, ನಾನು ಕೌಂಟ್ ಕೊಡಲ್ಲ. ಮತ್ತೆ ಅದಕ್ಕೆ ಇವಾಗ ತಿಂತೀನಲ್ಲ. ನಾನು ಅಲ್ಲಿಗೆ ಹೋಗ್ತೀನಿ. ರೆಡ್ 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 ರೆಡ್. ಇದು 7. ಅಲ್ಲಿ ತಿನ್ಬೇಕು. ಈಗ ಬಿಸ್ಕೆಟ್ ತಿನ್ಬೇಕು. ಬಿಸ್ಬಿಟ್ಟು ಹೋಗೋದಲ್ಲ. ಎಲ್ಲ ತಗೊಂಡು ಟೈಮ್ ಆಗಿದ್ರೆ ತಿನ್ಲಿಲ್ಲ ಅಂದ್ರೆ ಕೌಂಟ್ ಇಲ್ಲ. ಹಾಂ ಆಯ್ತು. ಹಾಂ ಆಯ್ತು ಆಯ್ತು. ಆಗಿದೆ. 6 weeks ಆಯಿತು. ಬಿಲ್ ಆಗಿಲ್ಲ ಅಂದರೆ ಇವರು ತಿನ್ನಕ್ಕೆ ಕೊಡಲ್ಲ ಕಣೋ. ಆಂಟಿ ಈ ಲೆಸ್ ಡಿಫ್ರೆನ್ಸ್ ಇಲ್ವಾ? ಪರವಾಗಿಲ್ಲ. ಓಕೆ ಬರೋಣ. ಅಷ್ಟೇ. ಹಾಂ ಎಷ್ಟು? ಇಲ್ಲ, ಅದನ್ನ ಆಚೆ ತೊಗೊಂಡಿರೋದು. 9606 ತಗೊಳ್ಳೋ. ಮಾತಾಡು. 6 ಮುಗಿಸಿದ್ದಾರೆ, ತಗೊಂಡಿದ್ದಾರೆ. ಇನ್ನೂ ಏನೂ ತಿಂದಿಲ್ಲ. ಕೌಂಟ್ ಅಂತೂ ಮಾಡಲ್ಲ. 7 ನಿಮಿಷ ಆಗಿದೆ. ನೋಡಿ ಹೇಗೆ ಓಡ್ತಿದ್ದಾರೆ. ನೋಡಿ ನೋಡಿ ನೋಡಿ
ಎಲ್ಲ ಬೀಳ್ಸ್ಕೊಂಡು ಓಡ್ತಿದ್ದಾರೆ. ನನಗಂತೂ ಈ ಸಿಟಿಯಲ್ಲಿ ಏನೂ ಗೊತ್ತಿಲ್ಲ, ಫುಲ್ಲು ಟ್ರಾಫಿಕ್ಕು. ಹೋಗ್ತಾ ಇದ್ದೀನಿ. ಇನ್ನು 1.5 ನಿಮಿಷ ಇದೆ ಅಷ್ಟೇ, 6 ಆಗಿದೆ. ಚೇಂಜ್ 9 ಆಗಿದೆ. ಕೊಟ್ಬಿಡಿ. ಸಾರಿ ಸರ್, ಆ ಥರ ಮಾಡ್ತೀವಿ. ಬೂಸ್ಟ್ 30 ಸೆಕೆಂಡ್ಸ್ ಇದೆ ಅಷ್ಟೇ. ಹಾಂ ಬೇಗ 10, 11. ಪೇ ಮಾಡಲಿಲ್ಲ ಅಂದ್ರೆ ಕೌಂಟ್ ಇಲ್ಲ. ಸತ್ತವಳಿ ಅಲ್ಲಿ ಹೋಗ್ಲಿ. 7 ಸೆಕೆಂಡ್ ಇದೆ. 11 ಆಗಿದೆ. ಬೂಸ್ಟ್ ಹಾಕೊಂಡಿಲ್ಲ ಇನ್ನು. ಓವರ್ ಟೈಮ್ ಓವರ್. ಎಷ್ಟು ಐಟಮು? 12 ಕೊಟ್ಬಿಟ್ಟು ಬಾ. ನನಗೆ ಇಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟ್ ಅಂತ ಹೇಳ್ಬೇಕು ನೀನು. ಇರು ಹೋಗೋಣ. ನಮ್ಮೆಲ್ಲ ಕಲರ್ ಇವರೇ ಗೆಲ್ಸ್ಬಿಡ್ತಾವ್ರೆ. 3 ಇಲ್ಲಿ ಇದು ಕೊಡಿ. ಅದೆಲ್ಲೋ ಅಲ್ಲ, ಅದು ಎಲ್ಲೋ please. No, no, ಅಲ್ಲಿ ಕೆಳಗಡೆ ನಡಿ, ಸರಿ no, ಅಂಕಲ್, ಇದು ಕೊಡಿ ಇದು ಪಕ್ಕ ಇದೆ ನೋಡಿ. ಇಲ್ಲಿ ಇದು ಮತ್ತೆ ಅದ್ರ ಕೆಳಗಡೆ ಲಾಸ್ಟ್ ಅಂತಿದೆ ನೋಡಿ. ಅದ್ರ ಕೆಳಗಡೆ ಇದು ಕೊಡಿ. 3, 4, 5 ಎಲ್ಲ ಇಲ್ಲೇ ಇದೇನೋ. ಚೀಟಿಂಗ್ ಇದು. ಅಪ್ಪ ಇವನ್ನೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗುರು ಇವನು. ಆಗೋಯ್ತು ಬಿಡು ಇಲ್ಲೇ. ನೀನೆಲ್ಲ ಮೋಸ. 9 ಬೇಗ ಬಿಲ್ ಹಾಕ್ತೀನಿ. ಅಮೌಂಟ್ ತಗೋ ನೋಡಿ. ಎಷ್ಟು 120. ಈ ಸರ್ ಸರ್ ನೀವೇ ಗೆಲ್ಸ್ಬಿಟ್ರಿ ಸರ್ ಅವನನ್ನ. ಆಯ್ತು ತಗೋ. ಮತ್ತೆ ತಿನ್ನೋದು ಮತ್ತೆ ತಿನ್ನೋದು. ಸರ್ ಬೇಡ ಇಲ್ಲಿ ಅಂಗಡಿ. ನಾನೆಷ್ಟು ನನಗೆಷ್ಟು ಸಾಕುರು ಅವ್ನು ಬಾಳೆಹಣ್ಣು ತಿನ್ಬಿಟ್ಟ. ಇನ್ನೇನು ಬಿಡ್ರಿ, ವಿನ್ ಆಗೋಗ್ಬಿಟ್ಟ. ಅಯ್ಯಪ್ಪ ಗೇಮ್ ಅಂತೂ ಎಷ್ಟು. ಆಂಟಿ ಗೆದ್ಬಿಟ್ಟ ಆಂಟಿ.
ಗೈಸ್ ಈಗ ಒಂದು ಗೇಮ್ ಮುಗ್ದಿದೆ, ಅವನೇ ವಿನ್ ಆಗಿದ್ದಾನೆ. ಹೆಂಗ್ ಗೊತ್ತಾ? ಚೀಟ್ ಮಾಡಿ ವಿನ್ ಆಗಿದ್ದಾನೆ. ಅಕ್ಕ ಫಸ್ಟು ನೀನೆಲ್ಲ ತಗೋ, ನನ್ಗೆ ಅಂಗಡಿ ಗೊತ್ತಿಲ್ಲ, ನೀನೆಲ್ಲ ಫಸ್ಟ್ ನಿನ್ನ ಗೇಮ್ ಮುಗಿಸು ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಸರಿ ಬಿಡು ಪಾಪ ಅವ್ನಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಗೇಮ್ ತೊಗೊಂಡು ನಾನು ಒದ್ದಾಡ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ಮಾಡೋಷ್ಟಕ್ಕೆ ಟೈಮ್ ಆಗೋಯ್ತು. 12 ತಿಂದೆ, ಓಕೆನಾ, 10 ಮಿನಿಟ್ಸಲ್ಲಿ. ಇವನ್ನೆಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ, ಕಲರು ಕರೆಕ್ಟಾಗಿ ಚೂಸ್ ಮಾಡಿದ್ದಾನೆ, ಬುದ್ಧಿವಂತ. ಎಲ್ಲ ನೋಡ್ಕೊಂಡ್ಬಿಟ್ಟಾನೆ, ಎಲ್ಲೋ ಕಲರಲ್ಲಿ ಏನೇನಿರುತ್ತೆ ಅಂತ ಎಲ್ಲ ಒಂದೇ ಬೇಕ್ರಿಯಲ್ಲೇ ಮುಗಿಸ್ಬಿಟ್ಟ, ಓಕೆನಾ. ಒಂದು ಗೇಮಲ್ಲಿ ವಿನ್ ಆಗಿದ್ದಾನೆ. ಈಗ ನೆಕ್ಸ್ಟ್ ಸೆಕೆಂಡ್ ಗೇಮ್ ಏನು ಅಂತ ಅಂದರೆ, ತಿನ್ನೋದು ಬಿಟ್ಟು ಏನೇ ಐಟಮ್ ಆಗಲಿ 500 ತಗೊಳ್ಳಿ, 1000 ಇದೆ ಇಲ್ಲಿ, 500 ನಿನಗೆ, 500 ನನಗೆ. 500 ಒಳಗಡೆ ಏನೇ ಆಗಲಿ ಯೂಸ್ಫುಲ್ ಐಟಮ್ 10 ಐಟಮ್ಸ್ ತೊಗೊಂಬರ್ಬೇಕು. 10 ಅಲ್ಲ, ಅವ್ನು ಎಷ್ಟನ್ನ ಓಕೆನಾ, ನಾನು ಎಷ್ಟು ತೊಗೊತೀನಿ ಅದಕ್ಕಿಂತ ಜಾಸ್ತಿ ಅವ್ನು ತೊಗೋಬೇಕು 10 ಮಿನಿಟ್ಸ್ ಟೈಮಲ್ಲಿ, ಓಕೆನಾ. ಆ್ಯಂಡ್ ಈ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಏನು ನೋಡೋಣ. ಫಸ್ಟ್ ಇವಾಗ ಅವನು ಅವಾಗ ಅದೇ ಬಟ್ ನನಗೆ ಗೊತ್ತಿಲ್ಲ, ನಾನು ಹಳ್ಳಿ ಹುಡುಗ, ನನಗೆ ನಿನ್ನ ಸಿಟಿಯಲ್ಲಿ ಎಲ್ಲ ಪರಿಚಯ ಇರುತ್ತೆ. ನಂಗೆ ಯಾರು ಪರಿಚಯ ಪರಿಚಯ ಎಲ್ಲ ಓಕೆ, ನೀನು ಹೇಳಿರೋದೇನು ಇದು ಫ್ಯಾನ್ಸಿ ಸ್ಟೋರಲ್ಲಿ ನನಗೆ ಗೊತ್ತಿಲ್ಲ. ಬಟ್ ನೀನು ಇಲ್ಲ ನೋಡ್ಕೊಳಲ್ಲ ಸರ್, ನಾನು ಫೋನ್ನೇ ನೋಡ್ತಾ ಇರ್ತೀನಿ, ಫೋನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಮೋಸ ಆಗುತ್ತೆ, ನೀನೇ ಫಸ್ಟ್ ಮಾಡಿ. ಇಲ್ಲ ನನಗೆ ಗೊತ್ತಿಲ್ಲ ಅಕ್ಕ, ಬೇಕಾದ್ರೆ ಇಲ್ಲ ಏನೇ ಇಲ್ಲ. ಫಸ್ಟ್ ಅಕ್ಕ ಏನು ಹೇಳಿದೆ, ದೊಡ್ಡವರು ಅಂದ್ರೆ ದೊಡ್ಡವರು. ಅವಾಗಲೇ ನಾನು ಮಾಡಿದ್ದೀನಿ ತಾನೆ, ಇವಾಗ ನೀನು ಮಾಡಿ. ಇಲ್ಲ ಚಾನ್ಸ್ ಇಲ್ಲ, ಫಸ್ಟ್ ನೀವು ಮಾಡಿದ್ರೆ ಮಾಡ್ತೀನಿ. ಇಲ್ಲ ಮೋಸ ಏನಿಲ್ಲ ಅಕ್ಕ, ನನಗೆ ಪ್ರಾಮಿಸ್ ಇದ್ರಲ್ಲಿ ಏನು ಅಷ್ಟೊಂದು ಗೊತ್ತಿಲ್ಲ. ಆಯ್ತು, ಇದು ಇರಲಿ, ನಾನೇ ಮಾಡ್ತೀನಿ ಈ ಗೇಮಲ್ಲೂ ಕೂಡ. ಆ್ಯಂಡ್ 10 ಮಿನಿಟ್ಸಲ್ಲಿ ಎಷ್ಟು ಐಟಮ್ ತಗೊಳ್ತೀವಿ ಅನ್ನೋದು 500 ಒಳಗಡೆ. ಆ್ಯಂಡ್ ತಿನ್ನೋ ಐಟಮ್ ಅಲ್ಲ, ಯೂಸ್ಫುಲ್ ಐಟಮ್ಸ್, ವೇಸ್ಟ್ ಮಾಡದೆ ದುಡ್ಡು ತೊಗೋಬೇಕಾಗತ್ತೆ. ಆ್ಯಂಡ್ ಗೇಮ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲೋಗಿ, ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಬನ್ನಿ ಬಾ. ಒಂದು ಐಟಮ್ ತೊಗೋಬೇಕಲ್ವಾ, ಅಂದರೆ 10 ಮಿನಿಟ್ಸ್ ಒಳಗಡೆ ಎಷ್ಟು ಐಟಮ್ ಯಾರು ಜಾಸ್ತಿ ತೊಗೊತಾರೆ ಅಂತ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂತಂದರೆ, ನಾನು ಪಿಂಕು, ಅವನು ಬ್ಲ್ಯಾಕು. ಪಿಂಕ್ ಕಲರಲ್ಲಿರೋದೇ ತೊಗೋಬೇಕು, ಯೂಸ್ಫುಲ್ ಐಟಮ್ ಆಗಿರಬೇಕು, ಅದು ಬಿಸಾಕೋ ಥರ ಇರಬಾರ್ದು, ಮನೆಗೆ ಯೂಸ್ಫುಲ್ ಆಗೋವಂಥ ಐಟಮ್ ತೊಗೋಬೇಕು. 500 ಮೇಲೆ ಖರ್ಚು ಮಾಡೋಂಗಿಲ್ಲ. ಕಂಡೀಷನ್ಸ್ ಅರ್ಥ ಆಯ್ತಾ? ಬಾ ಹೋಗೋಣ. ಮೊಬೈಲ್ ಎತ್ಕೋ, ಟೈಮಿಂಗ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ. 1 2 3 ಗೋ. ಪಿಂಕು, ಪಿಂಕ್ ಇದು ಅಂಕಲ್, ಇದೊಂದು ಕೊಡಿ, ಇದೊಂದು ಕೊಡಿ. ಎಷ್ಟಿದೆ? ಹಾಂ ಕೊಡಿ. ನೀನು ದೂರ ಹೋಗ, ನನಗೆ ನೋಡ್ಸೋ. ಇದೊಂದು ಕೊಡಿ ಸರ್, ಒಂದು ನಿಮಿಷ. ಇದೊಂದು ಕೊಡಿ. अंकल पिंक कलर हाँ ಬೇಗ अंकल 2.6 हाँ ಗಾಜರ್ ಕೊಡಿ ಪರವಾಗಿಲ್ಲ 6 ಆಗಿದೆ हाँ ಗಾಜ್ ಕೊಡಿ ಗಾಜ್ हाँ 7 ಅದೊಂದು 7 ಆಯಿತು ಅಂಕಲ್ ಇದೊಂದು ಕ್ಲೀನಾಗಿ ನೋಡಿ 7 ಆಗಿದೆ ನೋಡ್ಕೋ ಎಲ್ಲ ಪಿಂಕ್ ಹಾಂ ಇರಲಿ 2.6 ಅಲ್ವಾ ಪಿಂಕ್ ಯಾವುದು ಪಿಂಕು ಸರ್ ಇದು ಪಿಂಕ ರೆಡ್ಡಾ ಸರ್ ಪಿಂಕ್ ಇದೆ ಬೇಡ ಹಾಂ ಬೇರೆ ಅದನ್ನು ಕೊಡಿ ಅಲ್ಲ ಅಲ್ಲಿ ಅದು ಬ್ಲೌಸ್ಗೆ ಹಾಕ್ತಾರಲ್ಲ ಹಾಂ ಅದು ಓಕೆ ಸರ್ ಅದು ರೋಲಾನ್ ಕೊಡಿ ಅದು ರೋಲಾನ್ ಎಷ್ಟು ಸರ್ 500 ಮೇಲೆ ಆಗೋಂಗಿಲ್ಲ ಸರ್ 500 ಆಯಿತು ಹೋಗೋಯ್ತಾ ಇದು ಬೇಡ ಸರ್ ಹಾಗಾದರೆ ಅಷ್ಟೇ ಸರ್ ಪ್ಯಾಕ್ ಮಾಡಿಬಿಡಿ
550 ಆಗಿದೆ ಇಷ್ಟೇ. 550 ಆಗೋಯ್ತಾ? ಹೋಗಿದೆ. ಬಿಡು ಅದು ಎತ್ತಿಕ್ಕು ಕೌಂಟ್ ಮಾಡಿ. ಕ್ಯಾನ್ಸಲ್. ಇದೆಷ್ಟು? 100. ಇದು ಬೇಡ. ಟೈಮ್ ಇದೆ ತಾನೇ ಇನ್ನು? ಹಾಂ ಸರ್, ಇದು ಇಲ್ಲಿ ಇಟ್ಟಿರ್ತೀನಿ ಸರ್, ಸಾರಿ. 500 ಆಗುತ್ತಾ? ಬ್ಯಾಟ್ರಿ ಲೋ 10%. ಬೇಗ. 1 2 ಅವಾಗ 3 4 5 6 11. ನೀ 12 ಮಾಡಬೇಕು. 12 ಮಾಡಬೇಕು. ಕೊಡು. ಹಾಂ, ನಿನ್ನ ಟೈಮ್ ಆನ್ ಮಾಡಿಕೊಡು. ಎಲ್ಲನೂ ಹೋಗ್ಬೋದು. ಇದೆ ಅಂಗಡಿಗೆ ಸ್ಟ್ರೈಟ್ ಆಗಿದೆ. ಹಾಂ ಹಾಂ, ರೆಡಿ 1 2 3 ಗೋ. ಅದೇ ಅಂಗಡಿಗೆ ಬಂದ ಮತ್ತೆ. ಹಾಂ, ಏನೇನು ತಗೊತಾನೆ ನೋಡಬೇಕು. ಬ್ಲ್ಯಾಕ್ ಕಲರು ನೋಡ್ಕೊಂಬಿಟ್ಟಿರ್ತಾನೆ ಅವನು, 100% ನೋಡ್ಕೊಂಬಿಟ್ಟಿರ್ತಾನೆ. ಹ್ಞೂ, ಏನು ಸರ್? ಬ್ಲ್ಯಾಕ್ ಕ್ಲಿಬ್ಬು. ಏನಕ್ಕೆ 2 ಡಬ್ಬ ಬಂದು ತೊಗೊಂಡಿದ್ಯಾ? ಅದೆಲ್ಲರೂ ಒಂದೇ ಸೇಮ್ ಏನಿಲ್ಲ. ಹ್ಞೂ ಹಾಂ, 3 3 ಅಲ್ಲಿ 2. ಅಲ್ಲಿ ಹಂಗೋ ಅಂದಿರುತ್ತೆ. ಸುಮ್ಮನೆ ಹ್ಞೂ, ಆಯ್ತು, ಮಾಡು ಮಾಡು ಮಾಡು. ಹ್ಞೂ ಹ್ಞೂ. ಮತ್ತೆ ಇದು 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 ಏಯ್ ಏಯ್ ಏಯ್, ಅದು ವೇಸ್ಟ್ ಆಗುತ್ತೆ. ಯೂಸ್ ಆಗುವಂಥದ್ದು ನಾ ಯೂಸ್ ಮಾಡಲ್ಲ. ಅದು ಯೂಸ್ ಆಗಲ್ಲ, ಯೂಸ್ ಆಗಲ್ಲ ಅದು. ಹಾಂ, ತಗೋ ಜಾಯಿಂಟ್ ತಗಿರ್ಲಿ. ಹಾಂ, ಅದು ಯೂಸ್ ಆಗಲ್ಲ, ಸುಮ್ಮನೆ ಇಟ್ಬಿಡೋದು. ನನಗೆ ಗೊತ್ತಿಲ್ಲ. ಯೂಸ್ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು, ಇಟ್ಬಿಡು. ಎಲ್ಲ ರಬ್ಬರ್ ಬ್ಯಾಂಡ್ಸ್ ಹೆಂಗೆ? ರಬ್ಬರ್ ಬ್ಯಾಂಡ್. ಹಾಂ, ನೋಡಿ, ಇದು ರಬ್ಬರ್ ಬ್ಯಾಂಡ್, ಅದು ರಬ್ಬರ್ ಬ್ಯಾಂಡ್ಸ್, ಅದೆಲ್ಲ ಲೆಸ್. ಇಲ್ಲ, ನಾನು ಒಂದೇ ರಬ್ಬರ್ ಬ್ಯಾಂಡ್ ತೊಗೊಂಡಿರೋದು. ನನಗೆ ಗೊತ್ತಿಲ್ಲ. ಹಾಂ, ಅದು ರಬ್ಬರ್ ಬ್ಯಾಂಡ್ ಲೆಸ್ ಇಲ್ಲ. ತಗೊಂಡಿದ್ದೀರಾ ಸರ್? ತಗೊಂಡಿದ್ದೀರಾ? ಓ ಎತ್ತ, ನಿನ್ನ ಸೇಮ್ ಐಟಮ್ ತಗೊಳಂಗಿಲ್ಲ ದೇವ್ರ. ಸೇಮ್ ಐಟಮ್ ತಗೊಳಂಗಿಲ್ಲ. ನಾನು ತಗೊಂಡಿದ್ದೀನ, ನಾನು ತಗೊಂಬೋದಿತ್ತಲ್ಲ ಪಿಂಕ್ 2. ಹಂಗೆಲ್ಲ ಇಲ್ಲ, ರೂಲ್ಸೇ. ಅದು ರಬ್ಬರ್ ಬ್ಯಾಂಡ್. ಎಷ್ಟು ರಬ್ಬರ್? 3 ಜೊತೆ ತಗೊಂಡಿದ್ಯಾ ರಬ್ಬರ್ ಬ್ಯಾಂಡ್? ನಾನು ಕೊಡೋದೇ ಇಲ್ಲ ಅಷ್ಟೇ. ಇಟ್ಬಿಡು, ಯಾವುದು ಅವ್ರದ್ದು ಇಟ್ಬಿಡೋದು. ಐಟಮ್ ಇಟ್ಬಿಡು, ಪ್ರಾಮಿಸ್. ಈ ಐಟಮ್ ಇಟ್ಬಿಡು ಶ್ರೀ. ಹಾಂ, ಅದು ಎತ್ಕೋಬೇಕಂದ್ರೆ ಅದು ಇಟ್ಬಿಡು. ಅದು ಏನೋ ಯಾರಿಗೆ ಗೊತ್ತು. ಯೂಸ್ ಮಾಡೋ ಅಂತ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಂಗಿಲ್ಲ. ಯೂಸ್ ಮಾಡೋ ಅಂತ ಐಟಮ್ ತಗೋ. ಹಾಂ, ಆಯ್ತು, ತಗೋ. ಯೂಸ್ ಆಗೋವಂಥದ್ದು ತಗೋಬೇಕಾ ಬಿ? ಸೆವೆನ್ ಹಿಂಗೆ ಅಲ್ಲ ಕೌಂಟ್ ಮಾಡಿ. ಹಾಂ, ಮಾಡ್ತೀನಿ ಆಂಟಿ. ಒಂದು 1 2 3 4 5 6 7 8 9 2 3 7 500 ಇದೆ. ಅದು ನೀನು ಎಲ್ಲ 100 ರೂಪಾಯಿ ಕೂಡ ಮುಗಿಸಿಲ್ಲ ದೇವರಾಣೆ. ಎಲ್ಲ ಆಯ್ತು. ನೀನು 11 ಮುಗಿಸಿರೋದಲ್ಲ? 12. ತಗೊಳ್ಬೇಡ. ಅಂಕಲ್, ನೀವು ಹೇಳ್ಕೊಡೋಂಗಿಲ್ಲ ಯಾವ್ದಿದಾ? ಅಲ್ಲಿ. ಸೇಮ್ ತಗೊಂಡಿದ್ದೀರಾ? ಅಂಕಲ್ ಇದನ್ನು ಕೊಡಿ. ಇದೆಷ್ಟು? 20 ಇರ್ಲಿ, ಪರವಾಗಿಲ್ಲ. 11 ಇನ್ನೆಟ್ಟು. ಏನೋ ಇದನ್ನೇನೋ ಮಾಡ್ತೀಯ, ತಗೊಂಡೋಗಿ ಯಾರೋ ಹಾಕೋರಿದ್ದಾರೆ ಈ ಥರದ್ದು. ಬಿಸಾಕು, ವೇಸ್ಟ್ ಮಾಡಬೇಡ ದುಡ್ಡು. ಹಾಂ, 20 ರೂಪಾಯಿ ದುಡ್ಡೇ. ಮತ್ತೆ ಕಲರ್ ತಗೊಳ್ಳ, ಕಲರ್ ಹಾಕ್ತಿದ್ಯಾ? ಹ್ಞೂ, ಯಾರು ಹಾಕೊಳ್ಳೋರು? ಹೋಗ್ತಾ ಇರು. ಟೈಮ್ ಔಟ್. ಓ, ಟೈಮ್ ಔಟ್. 10 ಮಿನಿಟ್ಸ್ ಇರೋದು. ಹಾಂ, 10 ಮಿನಿಟ್ಸ್. ಎಷ್ಟೇ ಆಗಿದೆ? 4 ನಿಮಿಷ ಆಗಿದೆ. ಅಯ್ಯೋ, ಇಲ್ಲೂ 6 ನಿಮಿಷ ಇದೆ. ಓಕೆ, ಸೋತಾಗಬ್ಬಿ ನನಗೋಸ್ಕರ. ಬೆಳೆ ಕೊಟ್ಬಿಡಿ ಅಣ್ಣ, ಬೆಳೆ ಕೊಟ್ಬಿಡಿ. ಬ್ಲ್ಯಾಕ್ ಕೊಡಿ. 2.6 ಸರ್. ಮತ್ತೆ ವೇಸ್ಟ್ ಮಾಡ್ತಾನೆ ಅವನು. ಬ್ಲ್ಯಾಕಲ್ಲಿ ಕೊಡಿ. ಅದೊಂದು 12 ಇನ್ನೊಂದೇ ಬೇಕಾಗಿರೋದು. 13 ಆಗಿರೋದು ನಂದು. 12 ಆಗಿರೋದು. 13 ಮಾಡ್ತೀಯ? ಅದ್ರ ಕೌಂಟ್ ಮಾಡ್ಬೇಕಾದ್ರೆ ಪಕ್ಕ ಮಾಡ್ತೀಯಲ್ಲ.
ರಿಂಗು ಯಾರು ಹಾಕೊಳ್ಳಲ್ಲ ನಾನು ಅವೆಲ್ಲ ರಿಂಗು ಎಷ್ಟು ಅಂಕಲ್ ಅದು ರಿಂಗು ನೋಡಿ ಎಲ್ಲ ತಗೊಂಡಿಟ್ಟಿದ್ದಾನೆ ಬ್ಲ್ಯಾಕ್ ರಿಂಗು ಬ್ಲ್ಯಾಕ್ ಇದರಲ್ಲಿ ಕೊಡಿ ಅಂಕಲ್ ಇಲ್ಲಿ ಮುಂದೆ ಇರೋದ್ರಲ್ಲಿ ಕಮ್ಮಿ ಪ್ರೈಸಲ್ಲಿ ನಮ್ಮ ಮಕ್ಕ ಹಾಕೋದು ಏನಿಲ್ಲ ಮತ್ತೆ ಇಲ್ಲಿದ್ರೆ ಇಲ್ಲಿ ಫ್ರಂಟಲ್ಲಿ ಇದೆ ನೋಡಿ. ಟೈಮ್ ಆಗೋಗ್ಲಿ ಟೈಮ್ ಆಗೋಗ್ತಾ ಇದೆ. 5 ನಿಮಿಷ ಇದೆ ಅನ್ಕೋ, ನಮ್ಗೆ ಟೈಮ್ ಬರುತ್ತೆ. ಬೇಗ ಟೈಮ್ ಆಗೋಗ್ಲಿ. ಅಂಕಲ್ ಕೌಂಟ್ ಮಾಡಿ ಹೇಳ್ತೀನಿ. ಹಲೋ ಬ್ಯಾಂಗಲ್ಸ್ ಯಾವ ತಗೊಂಡ್ರೆ ಗಾಜಿ ತಗೋ, ಅದು ವೇಸ್ಟ್ ಆಗುತ್ತೆ ಹಾಕಲ್ಲ ಪ್ರಾಮಿಸ್. ಕೊಟ್ಬಿಡಿ, ನೀನು ನನಗೆ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಟೈಮ್ ವೇಸ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಇನ್ನ ಇದೆ ನೋಡಿ, ಇನ್ನ 4 ನಿಮಿಷ ಇದೆ. ಬೇಗ ಬನ್ನಿ ಅಣ್ಣ. ಅದೇ ವೇಸ್ಟ್ ಬಿಸಾಕಾಗುತ್ತಾ? ಸರಿ ಇಲ್ಲಿ ಇದೆ ಬ್ಲ್ಯಾಕ್. ನೀನು ಟೈಮ್ ವೇಸ್ಟ್ ಮಾಡ್ಸಂಗಿಲ್ಲ ನೀನು. ಐಟಮು 13 ಆಗಿದೆ, ನಂದು 14 ಆಗಿದೆಯಾ? 12 ಆಗಿದೆ. ಇದೆಷ್ಟು? ಆ ಕಾಜಲನ್ನ ತಗೋ. ಎಷ್ಟು ಅದೇ ಕೊಟ್ಬಿಡಿ. ಇದೆಷ್ಟು? 100 ಇದೆ. ಓಕೆ 530. ಓಕೆ ಸರ್, ಪೇ ಆಯ್ತಾ? ಪೇ ಆಗಿದೆ. ಗೇಮ್ ಓವರ್, ಸ್ಟಾಪ್ ಮಾಡು. ಇರಿ ಚೆಕ್ ಮಾಡೋಣ, ನಡೀರಿ. ಎಷ್ಟು ಐಟಮ್ ಇದೆ ಕ್ಲೀನ್ ಆಗಿ ಒಂದ್ಸರಿ ಚೆಕ್ ಮಾಡೋದು. ಗಿಕ್ ಮಾಡಿ ಟೈಮ್ ಆದ್ರೆ ಗೊತ್ತಿಲ್ಲ. ಇಲ್ಲಿ ಟೈಮ್ ಸ್ಟಾಪ್ ಮಾಡಿದ್ದೀನಿ ನಿನಗೂ. ಟೈಮ್ ಸ್ಟಾಪ್ ಮಾಡಿದ್ದೀನಿ. ಓಕೆನಾ? ಐಟಮ್ ಚೆಕ್ ಮಾಡೋಣ. ವಿಡಿಯೋ ಮಾಡೋಣ. ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡ್ತೀನಿ. ಅಣ್ಣ ಇವೆಲ್ಲ ಒಂದೇ ಅಣ್ಣ, ಹಾಕೋಣ. ಓಹೋ ಪ್ರಾಮಿಸ್ ಅವೆರಡು ಎತ್ಕೊಂಡಿದ್ದೆ. ಇದು ಬ್ಲ್ಯಾಕ್ ನೋಡು, ಇದಿಲ್ಲ. ಇದು ಒಂದು ಐಟಮು, 2 ಐಟಮು, 3 ಐಟಮು, 4 ಐಟಮು, 5 ಐಟಮು, 6 ಐಟಮು, 7, 8, 9, 10, 11, 12. ಅದು 3. ನಾನು 1. ಓಕೆನಾ? 2, 3, 4, 5, 6, 7, 8, 9, 10, 11. ಅಮ್ಮ ವಿನ್ನಾಗ್ಬಿಟ್ಟ. ಸಂಪೂರ್ಣವಾಗಿ 2 ಆಟದಲ್ಲೂ ನಾನೇ ಸೋತು ಇವಾಗ ನಾನು ಬಟ್ಟೆ ಕೊಡಿಸ್ತಿದ್ದೀನಿ. ತಗೊಂಡ ತಲೆ ಎಗ್ರಸಾಕ್ತಿ ಅಂತೀಯ, ಕ್ಲೀನಾಗಿ ನಿಂತ್ಕೋ. ಆ್ಯಂಡ್ ಫೈನಲಿ ಗೇಮ್ ಎಲ್ಲ ಮುಗಿಸಿ ನಾನೇ ಸೋತೋದೆ. ಅವನಿಗೆ ಬಟ್ಟೆ ಕೊಡಿಸಿದ್ದೀನಿ ತಾನೇ. ಖುಷಿ ಆಯ್ತಾ? ನೋಡಿ ಗೈಸ್, ಸೋತೋದೆ, ನಿಯತ್ತ ಕೊಡ್ಸಿದ್ವಿ. ಏನು ಗೊತ್ತಾ, ಇದರಲ್ಲಿ ನಾನು ಕಷ್ಟ ಬಿದ್ದು ಆಡಿದೆ. ಇವನು ಬುದ್ಧಿವಂತನಾಗ ಆಡ್ದ. ಫಸ್ಟ್ ನಾನೇ ಎಲ್ಲ ಗೇಮ್ ಆಡಿದ್ದು. ಸೊ ಎಲ್ಲ ನೋಡ್ಕೊಂಡ್ಬಿಟ್ಟ, ಏನೇನಿದೆ ಎಲ್ಲ ಫುಲ್ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟ. ವಿನ್ ಆದ ಅಷ್ಟೇ. ನಾನು ಪಾಪ ತಮ್ಮ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಕರುಣೆ ನೋಡಿಸ್ದೆ. ಅವನು ಬುದ್ಧಿವಂತ ಆದ. ಓಕೆ, ಆಲ್ ದ ಬೆಸ್ಟ್ ಮಗ. ಅವನೇ ವಿನ್ ಆಗಿದ್ದಾನೆ. ಈ ಕಡೆಯಿಂದ ಬಾ. ಆ್ಯಂಡ್ ಅವನೇ ವಿನ್ ಆಗಿದ್ದಾನೆ. ಈ 2 ಗೇಮಲ್ಲೂ ಅವನೇ ವಿನ್ ಆಗಿದ್ದಾನೆ. ಸೂಪರ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಈ ಥರ ವೀಡಿಯೋಸ್ ಏನಾರ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಡಿಫ್ರೆಂಟಾಗಿ ಬೇರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.